ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ನಾನು ರಾಜ್ಯ ರಾಜಕಾರಣದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದಂತಹ ಸಂದರ್ಭದಲ್ಲಿ ಕೆಲವರು ಬೇರೆ ಬೇರೆ ರೀತಿಯಲ್ಲೇ ಕಮೆಂಟ್ ಹಾಕಿದ್ರು. ಸಿದ್ದರಾಮಯ್ಯನವರ ಬೆಂಬಲಿಗರು ಏನು ಹೇಳಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ನಾನೇ ಇರೋದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೀಗಾಗಿ ಬದಲಾಗೋದಿಲ್ಲ, ಈ ಬದಲಾವಣೆ ಅನ್ನೋದೆಲ್ಲ ನಿಮ್ಮ ಕಲ್ಪನೆ ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳಿದ್ರು 100% ಸಿದ್ದರಾಮಯ್ಯನವರು ಬದಲಾಗ್ತಾರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸೂಚನೆ ಸಿಕ್ಕಿದೆ, ಹೈಕಮಾಂಡ್ ಅಷ್ಟು ಭರವಸೆ ಕೊಟ್ಟ ಕಾರಣದಿಂದಾಗಿಯೇ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ನಗು ನೋಡ್ತಾ ಇದ್ದೀವಿ, ಹೀಗಂತ ಡಿ ಕೆ ಶಿ ಬೆಂಬಲಿಗರು ಕಮೆಂಟ್ ಹಾಕಿದ್ರು. ಇತ್ತ ಕಡೆಯಲ್ಲಿ ಬಿಜೆಪಿ ಅವ್ರದ್ದು ಇನ್ನೊಂದೇ ವಾದ, ಅವರಿಬ್ಬರ ನಡುವೆ ಗಲಾಟೆ ಆಗಿಬಿಡುತ್ತೆ, ಒಡ್ಕೊಂಡ್ಬಿಡ್ತಾರೆ, ನಮಗೇನೋ ಲಾಭ ಆಗುತ್ತೆ ಅಂತ ಎಲ್ಲರೂ ಅವರವರ ಆ್ಯಂಗಲ್ನಲ್ಲಿ ನೋಡ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಕಾರಣ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲೇ ಇದ್ರು. ಈಗ ಜುಲೈ 10ನೇ ತಾರೀಕು ಅಂದರೆ ನಾಳೆ ಒಂದು ಮಹತ್ವದ ಮೀಟಿಂಗ್ ಕೂಡ ನಡೆಯೋದಕ್ಕಿದೆ. ಯಾರ ಜೊತೆಗೆ? ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್. ಈ 4 ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ಮಾಡ್ತಾರೆ ಎನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಈ ಮೀಟಿಂಗ್ ಬಗ್ಗೆ ರಾಜ್ಯದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಇದರಲ್ಲಿ ಫೈನಲ್ ಆಗಿಬಿಡುತ್ತೆ, ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಡ್ತಾರೆ, ಇಂತಹ ಡೇಟ್ನಲ್ಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳಿ ಕಳುಹಿಸಿಬಿಡ್ತಾರೆ. ಈ ಲೆವೆಲ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯದಲ್ಲಿ ಒಂದಷ್ಟು ಗೊಂದಲಗಳ ನಿರ್ಮಾಣ ಆಗಿದೆಯಲ್ಲ, ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಇನ್ಮುಂದೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪದೇ ಪದೇ ನಾಯಕತ್ವ ಬದಲಾವಣೆಯ ಕುರಿತಾಗಿ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚನೆಯನ್ನ ಕೊಡುತ್ತೆ. ಆ ರೀತಿಯಾಗಿ ಸಿದ್ದರಾಮಯ್ಯನವರು ಖಡಕ್ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟು ಬರ್ತಾರೆ, ಹೀಗಂತ ಸಿದ್ದರಾಮಯ್ಯನವರ ಬೆಂಬಲಿಗರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಎರಡೂ ಬಣಗಳು ನಾಳೆಯ ಮೀಟಿಂಗ್ ಅನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾವೆ ಅಂತಂದ್ರೆ, ಇದೊಂದು ಕ್ಲೈಮ್ಯಾಕ್ಸ್ ಮೀಟಿಂಗ್, ಅಲ್ಲೇನೋ ನಿರ್ಧಾರ ಆಗಬಿಡುತ್ತೆ ಎನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ನಾಳೆ ಕ್ಲೈಮ್ಯಾಕ್ಸ್ ಡೇ ಹೌದಾ? ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಟ್ಟು ಬಿಡಿ ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ಕೊಡುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳಿ ಅಂತ ಹೇಳಿ ಏನಾದರೂ ಸೂಚನೆ ಕೊಡುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಯಾಕೋಸ್ಕರವಾಗಿ ಮೀಟಿಂಗ್ ಆಗ್ತಾ ಇದೆ, ಇಬ್ಬರೂ ನಾಯಕರು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರ ಕೈ ಮೇಲಾಗಬಹುದು, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿದ್ರು. ಅವ್ರೇನು ಹೇಳ್ತಾ ಇದ್ರು ಅಂತಂದ್ರೆ, ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು, ಹೀಗಾಗಿ ನಾನು ಬಂದಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ಕೊಳ್ತಾ ಇದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ದೇನು, ಮೈಸೂರು ದಸರಾದಲ್ಲಿ ಒಂದು ಏರ್ ಶೋ ಮಾಡಬೇಕಾಗಿತ್ತು, ಅದಕ್ಕೆ ಬೇಡಿಕೆ ಸಲ್ಲಿಸಿದ್ದೀನಿ, ಡಿಫೆನ್ಸ್ ಕಾರಿಡಾರ್ ಆಗಬೇಕು, ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಅದೇ ರೀತಿಯಾದಂತಹ ಡಿಫೆನ್ಸ್ ಕಾರಿಡಾರ್ ಅನ್ನ ಕರ್ನಾಟಕದಲ್ಲೂ ಮಾಡಿ ಅಂತ ಬೇಡಿಕೆ ಸಲ್ಲಿಸಿದ್ದೀನಿ, ಜೊತೆಗೆ ಒಂದಷ್ಟು ಡಿಫೆನ್ಸ್ ಲ್ಯಾಂಡ್ ಎಲ್ಲ ನಾವು ಕೇಳಿದ್ದೀವಿ, ಇದಿಷ್ಟೇ ಚರ್ಚೆಗೋಸ್ಕರವಾಗಿ ನಾನು ಬಂದಿದ್ದು, ಅಂದ್ರೆ ರಾಜ್ಯದ ಅಭಿವೃದ್ಧಿಯ ಕುರಿತಾದಂತಹ ಚರ್ಚೆಗೆ ನಾನು ದೆಹಲಿಗೆ ಬಂದಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಈ ನಡುವೆ ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನ ಹೇಳಿದ್ರು. ಅದೇನು ಕೇಳಿದ್ರೆ, ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಸಮಯಾವಕಾಶವನ್ನ ಕೇಳಿದ್ದೀನಿ, ಅವರು ಕೊಟ್ಟರೆ ಭೇಟಿ ಆಗ್ತೀನಿ, ಮೋದಿ ಅವರಿಗೂ ಕೇಳಿದ್ದೀನಿ, ಅವರು ಕೊಟ್ಟರು ಭೇಟಿ ಆಗ್ತೀನಿ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರ ಈ ಎಲ್ಲ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಅವರ ಒಂದು ಗತ್ತಿತ್ತಲ್ಲ, ಅದು ಕಾಣಿಸ್ತಾ ಇಲ್ಲ. ಆ ಗತ್ತಿನ ಕೊರತೆ ಎದ್ದು ಕಾಣ್ತಾ ಇದೆ. ಇದೇನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ಕಾನ್ಫಿಡೆನ್ಸ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ. ಹಾಗಂತ ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ಕೈ ಚೆಲ್ಬಿಟ್ಟಿದ್ದಾರಾ? ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟು ಸುಮ್ಮನೆ ಕೂರ್ತಾರ? ಖಂಡಿತವಾಗ್ಲೂ ಇಲ್ಲ. ಅಂತಹ ಸ್ವಭಾವದ ನಾಯಕ ಸಿದ್ದರಾಮಯ್ಯ ಅಲ್ವೇ ಅಲ್ಲ. ಅದು ಅಲ್ಲದೆ ಬಿಟ್ಟು ಕೊಡೋದಕ್ಕೆ ಅದೇನು ಸಾಮಾನ್ಯ ಹುದ್ದೆ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಹುದ್ದೆ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಕೊನೆಯ ಕ್ಷಣದವರೆಗೂ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲೋದನ್ನ ಮಾಡ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ಈಗೇನಾದರೂ ನಾನು ಪಟ್ಟು ಸಡಿಲಿಸಿದ್ದೆ ಆದರೆ ನನಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ, ನಾನು ಇನ್ನು ಮುಖ್ಯಮಂತ್ರಿ ಆಗುವಂತದ್ದು ಕಷ್ಟ ಸಾಧ್ಯವೇ ಆಗಿ ಹೋಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ಬಹಳಷ್ಟು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ದೆಹಲಿಯಲ್ಲಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಏಕಮೇವ ಪ್ರಯತ್ನ ಏನು ಕೇಳಿದ್ರೆ, ರಾಹುಲ್ ಗಾಂಧಿ ಅವರನ್ನ 1-to-1 ಭೇಟಿ ಆಗಬೇಕು ಅಂತ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಪರೇಟ್ ಆಗಿ ಭೇಟಿ ಆಗೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ನಿನ್ನೆಯೇ ಭೇಟಿಗೆ ಅವಕಾಶವನ್ನ ಕೇಳಿದ್ರು, ಆದ್ರೆ ಅದು ಸಾಧ್ಯ ಆಗಿಲ್ಲ. ಅದಕ್ಕೆ ಬದಲಾಗಿ ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು ಅಂತಂದ್ರೆ, ಪ್ರಿಯಾಂಕಾ ಗಾಂಧಿ ಅವರನ್ನ ಹೋಗಿ ಭೇಟಿಯಾದ್ರು. ಪ್ರಿಯಾಂಕಾ ಗಾಂಧಿ ಯಾಕೆ ಇಂಪಾರ್ಟೆಂಟ್ ಕೇಳಿದ್ರೆ, 2.5 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಗಾದಿಗಾಗಿ ದೊಡ್ಡ ಫೈಟೇ ನಡೆದು ಹೋಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ, ಮುಖ್ಯಮಂತ್ರಿ ಆಯ್ಕೆ ಎಷ್ಟು ವಿಳಂಬ ಆಗಿತ್ತು, ಯಾಕೋಸ್ಕರವಾಗಿ ವಿಳಂಬ ಆಯಿತು, ಇಬ್ಬರೂ ನಾಯಕರು ಎಷ್ಟು ಪಟ್ಟು ಹಿಡಿದು ಕೂತಿದ್ರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ.
ಆ ಸಂದರ್ಭದಲ್ಲಿ ಇದಕ್ಕೊಂದು ಫಾರ್ಮುಲಾವನ್ನ ಕೊಟ್ಟಿದ್ದೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ಆ ಇಬ್ಬರು ನಾಯಕರು ಕೂಡ ಹೊರಗಡೆ ಇದ್ರು, ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿರಲಿಲ್ಲ. ಆದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಅವರು ಸಂಪರ್ಕ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಭರವಸೆ ಏನು ಕೇಳಿದ್ರೆ, ಸದ್ಯಕ್ಕೆ ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದನ್ನ ಒಪ್ಕೊಳ್ಳಿ, ಮುಂದೆ ನಿಮಗೆ ಅಧಿಕಾರ ಸಿಗುತ್ತೆ, 2.5 ವರ್ಷ ಆದ ಬಳಿಕ ಅಧಿಕಾರ ಬದಲಾವಣೆ ಮಾಡೋಣ, ನೀವೀಗ DCM ಆಗಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿ ಎನ್ನುವಂತ ಸೂಚನೆ ಕೊಟ್ಟಿದ್ರಂತೆ. ಸೋನಿಯಾ ಗಾಂಧಿಯವರ ಮಾತಿಗೆ ಎದುರಾಡೋದಕ್ಕೆ ಸಾಧ್ಯ ಆಗದೆ ಡಿ.ಕೆ. ಶಿವಕುಮಾರ್ ಅದನ್ನು ಒಪ್ಕೊಂಡಿದ್ರಂತೆ. ಅಂದ್ರೆ ಅವ್ರ ಮೇಲೆ ಭರವಸೆ ಇಟ್ಟು. ಇದೇ ಕಾರಣದಿಂದ ಈಗ ಪ್ರಿಯಾಂಕಾ ಗಾಂಧಿ ಅವರನ್ನ ಹೋಗಿ ಭೇಟಿಯಾಗಿ ಅವರಿಗೆ ಮತ್ತೆ ಮನವಿಯನ್ನ ಸಲ್ಲಿಸಿದ್ದಾರೆ. ನನಗೊಂದು ಅಶ್ಯೂರೆನ್ಸ್ ಸಿಗಬೇಕು, ಯಾಕೆಂದ್ರೆ ಟೈಮ್ ಹತ್ರ ಬರ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರನ್ನೇ ಮುಂದುವರಿಸೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಧಿಕಾರ ಬಿಟ್ಟು ಕೊಡುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ನಾನೇ ಮುಂದಿನ 5 ವರ್ಷ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಏನೆಲ್ಲ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೋ ಇದೆಲ್ಲದನ್ನ ಕೂಡ ಪ್ರಿಯಾಂಕಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬಹಳ ಪ್ರಬಲವಾದಂತಹ ನಾಯಕರು. ಇಬ್ಬರ ಬಲಾಬಲವನ್ನ ನೋಡೋದಾದ್ರೆ ಹೈಕಮಾಂಡ್ ನ ಬಲ ಇರುವಂತಹದ್ದು ಡಿ.ಕೆ. ಶಿವಕುಮಾರ್ಗೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕೊಡುಗೆ, ಆರ್ಥಿಕವಾಗಿ ಅವರು ಯಾವ ರೀತಿಯಾಗಿ ಪಕ್ಷಕ್ಕೆ ಬಲ ತುಂಬುತ್ತಾ ಇದ್ದಾರೆ, ಪಕ್ಷ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಯಾವ ರೀತಿಯಾಗಿ ಟ್ರಬಲ್ ಶೂಟರ್ ಆಗಿ ಪಕ್ಷವನ್ನ ಬಚಾವ್ ಮಾಡ್ತಾರೆ, ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಹೆಚ್ಚು ಕನ್ಸರ್ನ್ ಇದೆ. ಇನ್ನು ಸಿದ್ದರಾಮಯ್ಯನವರ ಬಲ ಏನು ಅಂತ ನಿಮಗೆಲ್ಲ ಗೊತ್ತಿರುವ ವಿಚಾರವೇ. ಸಿದ್ದರಾಮಯ್ಯನವರು ಶಾಸಕರ ಬಲವನ್ನು ಹೊಂದಿರುವಂತಹ ನಾಯಕ, ಅವರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ. ಅದೇ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರನ್ನ ಇದುವರೆಗೆ ಟಚ್ ಮಾಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಈ ಇಬ್ಬರೂ ನಾಯಕರು ತಮ್ಮ ತಮ್ಮ ಸ್ಟ್ರೆಂತ್ ಅನ್ನು ಅರಿತುಕೊಂಡೇ ಅದರ ಮೇಲೆ ಆಟ ಆಡೋದಕ್ಕೆ ಹೊರಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಪ್ರಿಯಾಂಕಾ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮಾತುಕತೆಗೆ ಸಮಯ ಕೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿ ಇದುವರೆಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ನೇರವಾಗಿ ಭೇಟಿಯಾಗಿದ್ದೆ ಆದ್ರೆ ಅವರು ಒಂದಷ್ಟು ಒತ್ತಡ ಹಾಕ್ತಾರೆ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಒಮ್ಮೆಗೆ ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಬ್ರು ಕೂಡ ಈ ಕ್ಷಣದವರೆಗೂ ಟ್ರೈ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ, ನಾನು ಏಕಾಂಗಿಯಾಗಿ ಬಂದು ಭೇಟಿ ಆಗ್ತೀನಿ ಅಂತ. ಇದೆಲ್ಲದರ ನಡುವೆ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಇವರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಎನ್ನುವಂಥದ್ದೇ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಆಫ್ ದಿ ರೆಕಾರ್ಡ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯನವರು ನಾಳಿನ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡ್ತಾರೆ. ಒಂದು ವೇಳೆ ನನ್ನನ್ನು ಟಚ್ ಮಾಡಿದ್ದೇ ಆದರೆ, ಅಂದರೆ ಅಧಿಕಾರದಿಂದ ಇಳಿಸುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ರಾಜ್ಯ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ, ಮುಖ್ಯವಾಗಿ ನನ್ನ ಹಿಂದೆ ಇರುವಂತಹ OBC ಸಮುದಾಯ ಯಾವ ರೀತಿಯಾಗಿ ಬೇಸರಗೊಳ್ಳಬಹುದು, ಇದೆಲ್ಲವುದನ್ನು ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅಧಿಕಾರಕ್ಕೆ ಬರೋದಕ್ಕೆ ನಾನು ಎಷ್ಟು ಪಾತ್ರ ವಹಿಸಿದ್ದೀನಿ, ನನ್ನ ಪ್ರಭಾವ ಎಷ್ಟಿದೆ, ಶಾಸಕರ ಬಲ ಎಷ್ಟಿದೆ, ಶಾಸಕರ ಅಭಿಪ್ರಾಯಗಳು ಏನಿದೆ, ಇದೆಲ್ಲವುದನ್ನ ಕಾಂಗ್ರೆಸ್ನ ನಾಯಕರಿಗೆ ಮನದಟ್ಟು ಮಾಡೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಕುರಿತಾದಂತಹ ಒಂದು ಡೀಟೇಲ್ ರಿಪೋರ್ಟ್ ಅನ್ನೇ ಅವರು ಇಟ್ಟುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಕೊಟ್ಟಂತಹ ಮಾತು, ಜೊತೆಗೆ ಶಾಸಕರ ಅಭಿಪ್ರಾಯ, ಜೊತೆಗೆ ಸಿದ್ದರಾಮಯ್ಯನವರನ್ನ ಇಳಿಸಿದಂತಹ ಸಂದರ್ಭದಲ್ಲಿ ಉಂಟಾಗುವ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಕೌಂಟರ್ ಪ್ಲಾನ್, ಇದೆಲ್ಲವುದನ್ನ ರೆಡಿ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಕೂಡ ಹೋಗಿದ್ದಾರೆ. ಹೌದಪ್ಪ, ಇಬ್ರು ವಾದ ಮಂಡಿಸ್ತಾರೆ. ಸಿದ್ದರಾಮಯ್ಯನವರು ತನ್ನ ವಾದವನ್ನು ಇಡ್ತಾರೆ, ಡಿ.ಕೆ. ಶಿವಕುಮಾರ್ ತನ್ನ ವಾದವನ್ನು ಮಂಡಿಸ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ? ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಹೈಕಮಾಂಡ್ ಅಡಕತ್ರಿಯಲ್ಲಿದೆ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಏನಾಯಿತು ಅಂತ ನಿಮಗೆಲ್ಲ ನೆನಪಿರಬಹುದು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರನ್ನ ಬದಲಾವಣೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಲಿಲ್ಲ. ಹೀಗಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಪಕ್ಷದಿಂದನೇ ಹೊರಗೆ ಹೋಗ್ಬಿಟ್ರು. ಇನ್ನೊಂದು ಕಡೆ ರಾಜಸ್ಥಾನದಲ್ಲಿ 5 ವರ್ಷ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸಚಿನ್ ಪೈಲಟ್ ರೆಬೆಲ್ ಆಗಿ ಕಾಣಿಸ್ಕೊಂಡ್ರು. ವಿರೋಧ ಪಕ್ಷದ ನಾಯಕ ಯಾರು ಕೇಳಿದ್ರೆ ಸಚಿನ್ ಪೈಲಟ್ ಆಗಿದ್ರು. ಸಚಿನ್ ಪೈಲಟ್ ಬಳಿಯಲ್ಲಿ ಸರಿಸುಮಾರು 40ರಿಂದ 42 ಜನ ಶಾಸಕರಿದ್ರು. ಅವರನ್ನೆಲ್ಲ ಕರ್ಕೊಂಡು ರೆಸಾರ್ಟ್ಗೆ ಹೋಗ್ಬಿಟ್ರು. ಇನ್ನೇನು ಸರ್ಕಾರ ಬಿದ್ದೇ ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ, ಗೆಹ್ಲೋಟ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವಂತಹದ್ದು, ಅವರಿಗೆ AICC ಅಧ್ಯಕ್ಷ ಗಾದಿಯನ್ನೇ ಕೊಟ್ಟು ಬಿಡುವಂತಹದ್ದು ಅಂತ. ಆದ್ರೆ ಗೆಹ್ಲೋಟ್ ಅದಕ್ಕೆ ಒಪ್ಪಲಿಲ್ಲ. 80ಕ್ಕೂ ಹೆಚ್ಚು ಜನ ಶಾಸಕರನ್ನ ಗುಡ್ಡೆ ಹಾಕೊಂಡ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ ಹೊಡೆದ್ರು. ನೀವೇನಾದ್ರೂ ಟಚ್ ಮಾಡಿದ್ದೆ ಆದ್ರೆ ನಾವು ನಮ್ ದಾರಿ ನೋಡ್ಕೊಳ್ತೀವಿ ಅಂತ. ಆಗ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತು ಕ್ರಮದ ಬೆದರಿಕೆಯನ್ನೆಲ್ಲ ಒಡ್ತು. ಆದ್ರೆ ರಾಜಸ್ಥಾನದ ಕಾಂಗ್ರೆಸ್ನ ಶಾಸಕರು ಕೇಳಲೇ ಇಲ್ಲ. ಅಂತಿಮವಾಗಿ ಗೆಹ್ಲೋಟ್ ಅವರೇ CM ಆಗಿ ಮುಂದುವರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಕೇಳಿದ್ರೆ ಅವರ ಬಳಿಯಲ್ಲಿ ಜಾಸ್ತಿ ಜನ ಶಾಸಕರಿದ್ರು. ಸದ್ಯ ರಾಜ್ಯದ ಪರಿಸ್ಥಿತಿ ಕೂಡ ಹಾಗೆ ಇದೆ. ಸಿದ್ದರಾಮಯ್ಯನವರ ಬಳಿಯಲ್ಲಿ ಹೆಚ್ಚು ಜನ ಶಾಸಕರಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ವ್ಯತ್ಯಾಸ ಏನು ಕೇಳಿದ್ರೆ, ಅಲ್ಲಿ ಸಚಿನ್ ಪೈಲಟ್ ಇದ್ದಂತೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಇಲ್ಲ. ಡಿ.ಕೆ. ಶಿವಕುಮಾರ್ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ. ಸಚಿನ್ ಪೈಲಟ್ಗೆ ಬಿಜೆಪಿ ಜೊತೆಗೆ ಹೋಗೋದಕ್ಕಾಗಿಲ್ಲ, ಬದಲಿ ಆಪ್ಷನ್ಗಳಿರಲಿಲ್ಲ. ಇನ್ನೊಂದು 5 ವರ್ಷ ಕಾಯುವಂತಹ ತೀರ್ಮಾನಕ್ಕೆ ಬಂದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಆ ರೀತಿಯಾಗಿ ಕಾಯ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಳಿಯಲ್ಲಿ ಯಾವುದೇ ಖಾತ್ರಿ ಇಲ್ಲ. ಡಿ.ಕೆ. ಶಿವಕುಮಾರ್ ಬಳಿಯಲ್ಲಿ ಎಲ್ಲಾ ರೀತಿಯ ಪವರ್ ಇದೆ. ಹೀಗಾಗಿ ಈ ಸದ್ಯ ಉದ್ಭವ ಆಗಿರುವಂತಹ ಈ ನಾಯಕತ್ವದ ತಿಕ್ಕಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮದ್ದರಿಲೇಬೇಕಾಗಿದೆ. ಸುಮ್ಮನೆ ಬಿಟ್ರೆ ಇದು ಕ್ಯಾನ್ಸರ್ ರೀತಿಯಾಗಿ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಆಪೋಷಣ ತೆಗೆದುಕೊಳ್ಳುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ.
ಇದೇ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಜಾಗರೂಕತೆಯಿಂದ ಇದನ್ನ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸದ್ಯಕ್ಕಿರುವ ಮಾಹಿತಿಯನ್ನು ಕೇಳಿದ್ರೆ ಬಿಹಾರ ಚುನಾವಣೆ ಆಗುವವರೆಗೂ ಕೂಡ ಯಥಾಸ್ಥಿತಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಇಬ್ರು ನಾಯಕರಿಗೆ ಸೂಚನೆಯನ್ನ ಕೊಡಲಾಗುತ್ತೆ. ರಾಹುಲ್ ಗಾಂಧಿ ಆ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಕಾರಣ ಏನು ಕೇಳಿದ್ರೆ ಅದೊಂದು ಆಪ್ಷನ್ ಇದೆ. ಈ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಇದನ್ನು ರಾಜಕಾರಣಿಗಳು ಎಲ್ಲ ಟೈಮ್ನಲ್ಲೂ ಉಪಯೋಗ ಮಾಡ್ತಾರೆ. ಸದ್ಯ ಬಿಹಾರದಲ್ಲಿ ಚುನಾವಣೆಯಲ್ಲಿ ತೀರಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುವಂತಹದ್ದು ಹಿಂದುಳಿದ ವರ್ಗಗಳ ಮತ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ದೆ ಆದ್ರೆ ಅದು ಡಿಸ್ಟರ್ಬ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಿ ಕಳುಹಿಸಲಾಗುತ್ತೆ ಅಂತ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದಾವೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಶಾಸಕರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯದಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಶಾಸಕರ ಅಭಿಪ್ರಾಯವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 1-to-1 ಮೀಟಿಂಗ್ ಆಗಿದೆ ಶಾಸಕರ ನಡುವೆ. ಬಹುತೇಕ ಶಾಸಕರ ಬಳಿಯಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಾಗಿಯೂ ಕೂಡ ಚರ್ಚೆ ನಡೆದಿದೆ. ಅಂದ್ರೆ ನಾಯಕತ್ವ ಬದಲಾವಣೆ ಆದ್ರೆ ನಿಮ್ಮ ಕ್ಷೇತ್ರದ ಮೇಲೆ ಏನು ಪರಿಣಾಮ ಆಗುತ್ತೆ, ಜೊತೆಗೆ ಕಾರ್ಯಕರ್ತರ ಅಭಿಪ್ರಾಯ ಏನು, ಇದೆಲ್ಲದನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಬಳಿಯಲ್ಲಿ ಪ್ರಶ್ನೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಶಾಸಕರ ಅಭಿಪ್ರಾಯ ಏನಿದೆ, ಸಿದ್ದರಾಮಯ್ಯನವರ ಪರವಾಗಿದೆಯಾ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದೆಯಾ ಅನ್ನುವಂಥ ಮಾಹಿತಿಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಲೆಕ್ಟ್ ಮಾಡಿದ್ದಾರೆ. ಆಗ ಗೊತ್ತಾಗಿರುವ ಅಂಶ ಏನು ಕೇಳಿದ್ರೆ, ಸ್ಟಿಲ್ ಸಿದ್ದರಾಮಯ್ಯನವರಿಗೆ ಹೆಚ್ಚು ಜನ ಶಾಸಕರ ಬೆಂಬಲ ಇದೆ. ಸಿದ್ದರಾಮಯ್ಯನವರನ್ನ ಟಚ್ ಮಾಡುವಂತದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದೆ. ಹೀಗಾಗಿ ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಮೀಟಿಂಗ್ ನಲ್ಲಿ ಯಾವುದೇ ಒಂದು ಫೈನಲ್ ಡಿಸಿಷನ್ ಅನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇಬ್ಬರೂ ನಾಯಕರಿಗೆ ಸ್ವಲ್ಪ ಭರವಸೆಯನ್ನ ಕೊಟ್ಟು ಕಳುಹಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಇದೆ ಅಂತ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದ್ದಾವೆ. ಅಲ್ಲಿಗೆ ರಾಜ್ಯದ ದುರಂತ ಏನು ಕೇಳಿದ್ರೆ, ಅಭಿವೃದ್ಧಿಯ ವಿಚಾರ 10 ಪೈಸೆ ಚರ್ಚೆ ಆಗೋದಿಲ್ಲ. ದಿನ ಬೆಳಗಾದ್ರೆ ನೀವು ಟಿವಿ ಹಾಕಿದ್ರೆ ಡಿ.ಕೆ. ಶಿವಕುಮಾರ್ ಬಣದವರು ಹೀಗೆ ಹೇಳಿದ್ರು ಅಂತ, ಸಿದ್ದರಾಮಯ್ಯನವರು ಬಣದವರು ಹೀಗೆ ಹೇಳಿದ್ರು ಅಂತ, ಬಿಜೆಪಿಯವರು ಅದಕ್ಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ. ಇದಿಷ್ಟನ್ನ ಬಿಟ್ರೆ ನಿಮಗೆ ಬೇರೆ ಏನು ಸುದ್ದಿ ಕಾಣೋದಿಲ್ಲ. ಇವರನ್ನ ಆರಿಸಿ ಕಳುಹಿಸಿದಂತಹ ಜನರಿಗೆ ಇಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯೇ ಹೊರತು ಅಭಿವೃದ್ಧಿಯ ವಿಚಾರದಲ್ಲಿ ಶೂನ್ಯ ಸಾಧನೆ. ಮಿತ್ರರೇ, ಈ ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗಬಹುದು? ಸಿದ್ದರಾಮಯ್ಯನವರು ಮುಂದುವರಿತಾರ? ಕೇಂದ್ರ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳಬಹುದು? ಡಿ.ಕೆ. ಶಿವಕುಮಾರ್ ಮುಂದೆ ಯಾವ ರೀತಿಯಾಗಿ ಪಟ್ಟು ಹಾಕಬಹುದು? ಇದೆಲ್ಲದರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.